ಟಾಕ್ಸಿಕ್ ಈ ಟಾಕ್ಸಿಕ್ ಬಿಡುಗಡೆಯಾಗೋದಕ್ಕೂ ಮಹಿಳಾ ದಿನಾಚರಣೆಗೂ ಏನ್ ಸಂಬಂಧ ಅಂತ ಯಶ್ ಅವರ ಜರ್ನಿನಲ್ಲಿ ಅವರಮ್ಮ ಬಹಳ ಪ್ರಭಾವವನ್ನು ಬೀರಿದವರು. ಸೊ ಆ ಐರಾ ಕೂಡ ಯಶ್ ಅವರಿಗೆ ಒಂದು ರೀತಿಯಲ್ಲಿ ಸಕ್ಸಸ್ ಅನ್ನ ತಂದುಕೊಟ್ರು ಸಿನಿಮಾ ಜರ್ನಿಯಲ್ಲಿ ಅಂತ ನೋಡ್ಬೋದು. ಯಶ್ ಅವರ ವೃತ್ತಿ ಬದುಕನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದಂತಹ ಸಿನಿಮಾ ಆಗುತ್ತೆ KGF. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ವಿಶೇಷವಾಗಿರುವಂತಹ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಟಾಕ್ಸಿಕ್ ಈಗ ಎಲ್ಲಿ ಕೇಳಿದ್ರು, ಎಲ್ಲಿ ನೋಡಿದ್ರು, ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡಿದ್ರು, ಯೂಟ್ಯೂಬ್ ನೋಡಿದ್ರು, ಎಲ್ಲಿ ನೋಡಿದ್ರು ಈಗ ಟಾಕ್ಸಿಕ್ತೆ ಹವಾ ಜೋರಾಗಿದೆ. ಟಾಕ್ಸಿಕ್ ಒಂದೊಂದೇ ಅಲರ್ಟನ್ನು ನಮಗೆ ಕೊಡ್ತಾ ಇದೆ. ಅಂದರೆ ಇತ್ತೀಚೆಗೆ ಟಾಕ್ಸಿಕ್ಗೆ ಸಂಬಂಧಪಟ್ಟಂಥ ನ್ಯೂಸು ಅಥವಾ ಏನೇ ಅಪ್ಡೇಟ್ಸ್ ಬಂದರೂ ನಾವೆಲ್ಲರೂ ಕೂಡ ಬಹಳ ಕ್ಯೂರಿಯಸ್ಸಿಂದ ಅದನ್ನು ನೋಡ್ತೀವಿ. ಈ ಒಂದು ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಮಾರ್ಚ್ ಮೊದಲ ವಾರದಲ್ಲಿ ಸಿನಿಮಾಗೆ ಸಂಬಂಧಪಟ್ಟಂಥ ಟ್ರೈಲರ್ ಕೂಡ ಬರುತ್ತೆ. ಹಿಂದೆ ಫೆಬ್ರವರಿಯಲ್ಲಿ ಟೀಸರ್ ಬಂದಿತ್ತು ಸಿನಿಮಾದ್ದು. ಸಿಕ್ಕಾಪಟ್ಟೆ ಒಂದು ಹೈಪನ್ನ ಕ್ರಿಯೇಟ್ ಮಾಡಿತ್ತು, ಅಂದರೆ ಸಿನಿಮಾ ಹೇಗಿದೆ, ಸಿನಿಮಾ ಹೇಗಿರಬಹುದು ಅಂತ. ಸೊ ಈ ಸಿನಿಮಾದಲ್ಲಿ ರಾಯ ಆಗಿ ಮಿಂಚ್ತಾ ಇರುವಂಥದ್ದು ಯಶ್ ಅವರು. ಸೊ ಯಶ್ ಅವರಿಂದ ಈ ಮಹಿಳಾ ಮಣಿಗಳ ಒಂದಷ್ಟು ಪ್ರಭಾವ ಹೇಗಿದೆ ಅನ್ನೋದನ್ನ ನೋಡೋಣ. ಇದೊಂದು ಕ್ಯೂರಿಯಸ್ ಆಗಿರುವಂತಹ ಸಂಚಿಕೆ ಆಗಿದೆ. ಹಾಗೆ ಜೊತೆಗೆ ಒಂದು ವಿಶೇಷವಾಗಿರುವಂತಹ ಸಂಚಿಕೆಯೂ ಹೌದು. ಇದೇ ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆ ಇದೆ. ಇದೇ ಟಾಕ್ಸಿಕ್ಕು ಇದೇ 19ನೇ ತಾರೀಕು, ಅಂದರೆ ಈ ಮಂತಲ್ಲೇ ಬಿಡುಗಡೆ ಆಗ್ತಾ ಇದೆ. ಈ ಟಾಕ್ಸಿಕ್ ಬಿಡುಗಡೆಯಾಗೋದಕ್ಕೂ ಮಹಿಳಾ ದಿನಾಚರಣೆಗೂ ಏನು ಸಂಬಂಧ ಅಂತ ಕೇಳ್ತಿದ್ದೀರಾ? ಇಲ್ಲೂ ಕೂಡ ನಿಮಗೆ ಒಂದು ಟ್ವಿಸ್ಟ್ ಇದೆ, ಒಂದು ಸರ್ಪ್ರೈಸ್ ಕೂಡ ಇದೆ. ಯಾಕೆಂದರೆ ಈ ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆ, ಜೊತೆಗೆ ಟಾಕ್ಸಿಕ್ ಸಿನಿಮಾದಲ್ಲಿಯೂ ಕೂಡ ಇವಾಗ ನಿರ್ದೇಶಕರಿಂದ ಹಿಡಿದು, ಅಂದರೆ ಆ್ಯಕ್ಷನ್ ಕಟ್ ಹಿಡಿರುವಂತಹ ನಿರ್ದೇಶಕರಿಂದ ಹಿಡಿದು ಸಿನಿಮಾದಲ್ಲಿ ಯಶ್ ಅವ್ರ ಜೊತೆಗೆ ನಟಿಸಿರುವಂತಹ 5 ಮಹಿಳಾ ಹೀರೋಯಿನ್ಗಳಿದ್ದಾರೆ. ಜೊತೆಗೆ ಯಶ್ ಅವರ ತಾಯಿ ಕೂಡ ಈ ಸಿನಿಮಾಕ್ಕೆ ಒಂದಷ್ಟು ಅವ್ರದ್ದೇ ಆದಂತಹ ಮಗನಿಗೆ ಈ ಒಂದು ಜರ್ನಿನಲ್ಲಿ ಒಂದು ಸಪೋರ್ಟ್ ಮಾಡ್ಕೊಂಡು ಬಂದಿರುವಂತಹ ಒಂದು ಅವರ ಅಮ್ಮನ ಒಂದು ಜರ್ನಿ ಕೂಡ ಈ ಸಿನಿಮಾದಲ್ಲಿದೆ. ಜೊತೆಗೆ ಅವರ ವೈಫ್ ಆಗಿರುವಂತಹ ರಾಧಿಕಾ ಪಂಡಿತ್ ಅವರ ಒಂದಷ್ಟು ಕಾಂಟ್ರಿಬ್ಯೂಷನ್ ಕೂಡ ಸಿನಿಮಾ ಆಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಯಶ್ ಅವರ ಮಗಳು ಐರಾ ಹುಟ್ಟಿದಂತಹ ಕ್ಷಣದಿಂದಲೂ ಕೂಡ ಯಶ್ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲದರಲ್ಲೂ ಕೂಡ ಅವರಿಗೆ ಒಳ್ಳೆಯದೇ ಆಗ್ತಾ ಇದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ವರ್ಷದ ಒಂದು ಮಹಿಳಾ ದಿನಾಚರಣೆಗೆ ಟಾಕ್ಸಿಕ್ ಮೂಲಕ ಯಶ್ ಅವರು ಒಂದು ಬೇರೆ ರೀತಿಯ ಸರ್ಪ್ರೈಸನ್ನು ಕೊಡೋಕ್ಕೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಸದ್ದು ಮಾಡಲಿಕ್ಕೆ, ಸುದ್ದಿ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಯಶ್ ಅವರ ಜರ್ನಿನಲ್ಲಿ ಅವರಮ್ಮ ಬಹಳ ಪ್ರಭಾವವನ್ನು ಬೀರಿದವರು. ಸೊ ನಿಮ್ಮೆಲ್ಲರಿಗೂ ಕೂಡ ಅವರ ಜರ್ನಿ ಗೊತ್ತೇ ಇದೆ. ನಾವೆಲ್ಲರೂ ಕೂಡ ಅವರ ಜರ್ನಿಯನ್ನು ರೆಸ್ಪೆಕ್ಟ್ ಮಾಡ್ತೀವಿ. ಯಾಕಂದರೆ ಬಹಳ ಕಷ್ಟದಿಂದ ಬಂದಿರ್ತಾರೆ. ಆನಂತರ ಅವ್ರು ಹೇಳ್ತಾರೆ, ನಾನು ಮೆಜೆಸ್ಟಿಕ್ನಲ್ಲಿ ಕುತ್ಕೊಂಡು ಅವತ್ತು ನಾನು ಡಿಸೈಡ್ ಮಾಡ್ತೀನಿ, ನಾನೊಬ್ಬ ಹೀರೋ ಆಗಲೇಬೇಕು, ಇದೇ ಗಾಂಧಿನಗರದಲ್ಲಿ ನನ್ನ ಕಟ್ಔಟು ಮಿಂಚಬೇಕು ಅಂತ. ಅದೇ ರೀತಿ ಯಶ್ ಅವರು ಒಂದೊಂದೇ ಸಾಧನೆ ಮಾಡ್ತಾ ಬಂದರು. ಆ ಎಲ್ಲ ಸಾಧನೆಗೂ ಕೂಡ ದಾರಿ ಮಾಡಿಕೊಟ್ಟಿದ್ದು ಅಂತಂದರೆ ಅವರ ತಾಯಿ. ಸೊ ಈ ಒಂದು ಟಾಕ್ಸಿಕ್ ಮೂಲಕ ಅವರ ತಾಯಿಗೂ ಕೂಡ ಅವರು ಈ ಮಹಿಳಾ ದಿನಾಚರಣೆಯ ಒಂದು ವಿಶೇಷ ಕೂಡ ತಿಳಿಸ್ತಾ ಇದ್ದಾರೆ. ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಟಾಕ್ಸಿಕ್. ಯಾಕೆಂದರೆ ಒಂದು ಹಾಲಿವುಡ್ ರೇಂಜ್ಗೆ ನಮ್ಮ ಕನ್ನಡದ ಸಿನಿಮಾ ಬರುತ್ತೆ ಅಂದರೆ ನಮ್ಮೆಲ್ಲರಿಗೂ ಕೂಡ ಅದು ಹೆಮ್ಮೆ. ಅದರಲ್ಲಿ ಅವರ ತಾಯಿಗೆ ಇದೆಲ್ಲ ಡಬಲ್ ಹೆಮ್ಮೆ ಅಂತಲೇ ಹೇಳ್ಬೋದು. ಜೊತೆಗೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಲಿಂದ ಒಂದು ಧಾರಾವಾಹಿ ಮೂಲಕ ಇಬ್ಬರು ಕೂಡ ಕನೆಕ್ಟ್ ಆಗ್ತಾರೆ, ರಾಧಿಕಾ ಪಂಡಿತ್ ಹಾಗೆ ಯಶ್ ಅವರು. ಅಂದಿನಿಂದಲೂ ಕೂಡ ಇಂದಿನವರೆಗೂ, ಈ ಕ್ಷಣದವರೆಗೂ ಮುಂದೆನೂ ಕೂಡ ಯಶ್ ಅವ್ರ ಜೊತೆಗೆ ನಿಂತ್ಕೊಂಡಿರುವಂಥದ್ದು ರಾಧಿಕಾ ಪಂಡಿತ್ ಅವರು. ಮದುವೆ ಆದ ಕ್ಷಣದಿಂದಲೂ ಕೂಡ ಯಶ್ ಅವರ ಪ್ರತಿ ಒಂದು ಹಂತದಲ್ಲೂ, ಪ್ರತಿ ಜರ್ನಿಯಲ್ಲೂ ಯಶ್ ಹಾಗೆ ರಾಧಿಕಾ ಪಂಡಿತ್ ಅವರು ಇಬ್ಬರು ಕೂಡ ಒಬ್ರನ್ನೊಬ್ರನ್ನ ಎಲ್ಲೂ ಕೂಡ ಬಿಟ್ಕೊಡ್ದಲೆ, ಯಾವುದೇ ಒಂದು ಪುಟ್ಟ ಗಾಸಿಪ್ ಕೂಡ ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಮಾಡಿಕೊಳ್ಳದೆ ಇಬ್ಬರು ಕೂಡ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡ್ಬಂದಿದ್ದಾರೆ. ಜೊತೆಗೆ ಇಲ್ಲಿವರೆಗೂ ಯಶ್ ಅವರು ಇಂಟರ್ನ್ಯಾಷನಲ್ವರೆಗೂ ಸೌಂಡ್ ಮಾಡ್ತಾ ಇದ್ದಾರೆ ಇವಾಗ ಅನ್ನೋದಕ್ಕೆ ರಾಧಿಕಾ ಪಂಡಿತ್ ಅವರು ಕೂಡ ಒನ್ ಆಫ್ ದಿ ರೀಸನ್ ಅಂತಲೇ ಹೇಳ್ಬೋದು. ಕಷ್ಟದ ಪರಿಸ್ಥಿತಿಯಿಂದಲೂ ಕೂಡ ರಾಧಿಕಾ ಪಂಡಿತ್ ಅವರು ಯಶ್ ಅವರ ಜೊತೆಗಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ಜೋಡಿ ನಮಗೆಲ್ಲರಿಗೂ ಕೂಡ ಒಂದು ಆದರ್ಶವಾಗಿ ಈಗ ಕಾಣಿಸ್ತಾ ಇದ್ದಾರೆ. ಸೊ ಆ ನಂತರದಲ್ಲಿ ಮದುವೆಯಾಗಿ KGF ಬಂದ ನಂತರ, KGF ರಿಲೀಸ್ ಆದಾಗ ಅವರ ಮಗಳು ಐರಾ ಹುಟ್ಟುತ್ತಾರೆ. ಸೊ ಆ ಐರಾ ಕೂಡ ಯಶ್ ಅವರಿಗೆ ಒಂದು ರೀತಿಯಲ್ಲಿ ಸಕ್ಸಸ್ಸನ್ನು ತಂದುಕೊಟ್ರು ಸಿನಿಮಾ ಜರ್ನಿಯಲ್ಲಿ ಅಂತ ನೋಡ್ಬೋದು. ಐರಾ ಹುಟ್ಟಿದಾಗ KGF ರಿಲೀಸ್ ಆಗುತ್ತೆ. ಅವಾಗಲೂ ಕೂಡ ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ. ಯಶ್ ಅವರ ವೃತ್ತಿ ಬದುಕನ್ನೇ ಕಂಪ್ಲೀಟಾಗಿ ಚೇಂಜ್ ಮಾಡಿದಂತಹ ಸಿನಿಮಾ ಆಗುತ್ತೆ KGF. ಈಗ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ.
ಈಗಲೂ ಕೂಡ. ಆದರೆ ಒಂದು ಮಹಿಳಾ ದಿನಾಚರಣೆಗೆ ಟಾಕ್ಸಿಕ್ ಮೂಲಕ ಯಶ್ ಅವರು ಬೇರೆ ರೀತಿಯಲ್ಲಿ ಯಶ್ ಅವ್ರನ್ನ ನೋಡ್ತಾ ಇದ್ದೀವಿ. ಈ ಟಾಕ್ಸಿಕ್ ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡ್ತಾ ಇರೋದು ಕೂಡ ಮಹಿಳಾ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು. ಇಷ್ಟು ಸಿನಿಮಾಗಳು ಯಶ್ ಅವರ ಜರ್ನಿಯಲ್ಲಿ ಒಂದು ತೂಕ ಆದರೆ ಟಾಕ್ಸಿಕ್ ಸಿನಿಮಾ ಅನ್ನುವಂಥದ್ದೇ ಮತ್ತೊಂದು ತೂಕ ಆಗುತ್ತೆ. ಇದಕ್ಕೆ ರೀಸನ್ನು ಈ ಸಿನಿಮಾ ಬೇರೆ ಬೇರೆ ಲೆವೆಲಲ್ಲಿದೆ. ಜೊತೆಗೆ ಯಶ್ ಅವರು ಈ ಸಿನಿಮಾದಲ್ಲಿ ಬರೀ ನಟ ಮಾತ್ರ ಅಲ್ಲ, ಪ್ರೊಡಕ್ಷನಲ್ಲೂ ಕೂಡ ಕೈ ಜೋಡಿಸಿದ್ದಾರೆ. ಹಾಗೆಯೇ ನಿರ್ದೇಶನದಲ್ಲೂ ಸ್ವಲ್ಪ ಮಟ್ಟಿಗೆ ತಮಗೆ ಅನಿಸಿದ್ದನ್ನು ಕೂಡ ಬದಲಾಯಿಸಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ಟಾಕ್ಸಿಕ್ಗೆ ಯಶ್ ಅವರು ಏನೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದು ಕೂಡ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹೀಗೆ ಒಂದೊಂದು ಹಂತದಲ್ಲಿಯೂ ಕೂಡ ಈ ಎಲ್ಲ ಮಹಿಳೆಯರು ಯಶ್ ಅವರ ಒಂದು ಜರ್ನಿಯಲ್ಲಿ ಪಾಲ್ಗೊಳ್ತಾರೆ ಅಂತ ನೋಡ್ತಾ ಹೋಗ್ಬೋದು. ಜೊತೆಗೆ ಯಶ್ ಅವರ ತಂಗಿ ಕೂಡ ಇದ್ದಾರೆ, ಅವರು ಕೂಡ ಅವರ ಜರ್ನಿಗೆ ಒಂದು ಪಾರ್ಟ್ ಅಂತಲೇ ಹೇಳ್ತಾ ಹೋಗ್ಬೋದು. ಇದೆಲ್ಲದರ ಜೊತೆಗೆ ಈ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸಿರುವಂತಹ ಹೀರೋಯಿನ್ಸು, ಸೊ ಅವರಿಂದಲೂ ಕೂಡ ಈ ಟಾಕ್ಸಿಕ್ ಸಿನಿಮಾಗೆ ಒಂದು ಪಾರ್ಟ್ ಅಂತ ಹೇಳ್ತಾ ಹೋಗ್ಬೋದು. ನಯನತಾರ ಆಗಿರಬಹುದು, ಕಿಯಾರಾ ಆಗಿರಬಹುದು, ಹುಮಾ ಆಗಿರಬಹುದು, ನಂತರ ತಾರಾ ಆಗಿರಬಹುದು. ಸೊ ಪ್ರತಿಯೊಬ್ಬರೂ ಕೂಡ ಏನಿದ್ದಾರೆ ಯಶ್ ಅವರ ಈ ಒಂದು ಟಾಕ್ಸಿಕ್ ಅನ್ನುವಂತಹ ಜರ್ನಿಯಲ್ಲಿ ಮೇಯ್ನ್ ಪಾರ್ಟನ್ನು ಮಾಡಿದ್ದಾರೆ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಇನ್ನು ಟಾಕ್ಸಿಕ್ ಬಗ್ಗೆ ಮಾತಾಡ್ತಾ ಹೋದರೆ ಬಹಳ ವಿಷಯಗಳು ನಮಗೆ ಸಿಗ್ತಾ ಹೋಗುತ್ತೆ. ಟೀಸರ್ ನೋಡಿದಾಗ ನಿಮ್ಗೆ ಗೊತ್ತಿರುತ್ತೆ ಸಿನಿಮಾ ಎಷ್ಟು ರಿಚ್ನೆಸ್ಸಿಂದ ಕೂಡಿದೆ. ಒಂದೊಂದು ಎಲಿಮೆಂಟ್ಸ್ ಕೂಡ ಒಂದೊಂದು ಸ್ಟೋರಿಯನ್ನು ಹೇಳ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಸೊ ಈ ಒಂದು ಯಶ್ ಅವರ ಜರ್ನಿಯಲ್ಲಿ ಈ ಮಹಿಳೆಯರ ಪಾತ್ರ ಅಪಾರವಾಗಿದೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಕಾದು ನೋಡೋಣ. ಇನ್ನು ಟ್ರೈಲರ್ ರಿಲೀಸ್ ಆಗುತ್ತೆ ಇದೇ ವಾರದಲ್ಲಿ. ಹಾಗೆಯೇ ನೆಕ್ಸ್ಟು ಸಿನಿಮಾ ಕೂಡ ಬರುತ್ತೆ. ಸಿನಿಮಾ ಹೇಗಿರುತ್ತೆ, ಟ್ರೈಲರ್ ಹೇಗಿರುತ್ತೆ ಅಂತ ಇಷ್ಟೊಂದು ವಿಭಿನ್ನವಾದಂತಹ ಶೇಡ್ನಲ್ಲಿ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಒಂದಷ್ಟು ಟೀಸರ್ ನೋಡಿದಾಗ, ಪೋಸ್ಟರ್ ನೋಡಿದಾಗ ನಮಗನ್ಸಿದ್ದು. ಸೊ ಇನ್ನು ಟ್ರೈಲರ್ ಅಂತ ಬಂದಾಗ ಯಾವ ರೀತಿಯಲ್ಲಿ ಅವರನ್ನು ತೋರಿಸಿದ್ದಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ನಮಗಂತೂ ಇದ್ದೇ ಇದೆ. ಸೊ ವೆಯ್ಟ್ ಮಾಡಿ ನೋಡೋಣ ಯಾವ ರೀತಿ ಇರುತ್ತೆ. ಇನ್ನು ಮುಂದೆ ಅವರಿಗೆ ಇದೇ ರೀತಿಯ ಯಶಸ್ಸು ತುಂಬಿರಲಿ ಅನ್ನುವಂಥದ್ದು ನಮ್ಮೆಲ್ಲರ ಹಾರೈಕೆ ಕೂಡ ಹೌದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.